ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಷಿನ್ ನೋಡ್ತಾ ಇದೆ, ಮಷಿನ್ ಸೌಂಡ್ ಕೇಳ್ತಾ ಇರ್ಬೋದು, ಅದನ್ನು ಇಗ್ನೋರ್ ಮಾಡಿ ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ಏನು ಪ್ಲಾನಿಂಗ್ ಇಲ್ಲದೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವೊಬ್ರು ಕಮೆಂಟ್ಗಳನ್ನ ಮಾಡಿದ್ರಿ, ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದು ಹೇಗೆ ಹೇಳಿ ಅಂತ, ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೇಳ್ತಾರೆ. ಒಂದಷ್ಟು ಜನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ನ. ಸೊ ಹೋಗಿ ಚೆಕ್ ಮಾಡಿ. ಅದರಲ್ಲಿ ಎವ್ರಿ ವಿಡಿಯೋದಲ್ಲೂ ಸಹ ನಾನು ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಬೇರೆ ಕೊಟ್ಟಿರ್ತೀನಿ, ಹಾಗೆ ವರ್ಕಿಂಗ್ ಡೀಟೇಲ್ಸ್ ಅಡ್ರೆಸ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಕೊಟ್ಟಿರ್ತೀನಿ. ಒಂದ್ಸಲಿ ಹೋಗಿ ಚೆಕ್ ಮಾಡಿ. ನೀವೇನಾದರೂ ಇನ್ ಕೇಸ್ ಮಷಿನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ, ಡಿಸೈನ್ಗಳು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ, ಇಲ್ಲಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟ ಆಗಿರೋಂತಹ ಡಿಸೈನ್ಗಳನ್ನ ಬೈ ಮಾಡ್ಬೋದು. ಇನ್ ಕೇಸ್ ನೀವು ಕಸ್ಟಮೈಸ್ಡ್ ಮಾಡಿಸ್ಬೇಕು ಅನ್ನೋದಾದರೆ ಅದಕ್ಕೆ ಸಪ್ರೇಟ್ ಪ್ರೈಸ್ ಇರುತ್ತೆ. ಸಂಡೇ ಮಾತ್ರ, ಎವ್ರಿ ಸಂಡೇ ಮಾತ್ರ 100 ರೂಪಿಗೆ 3 ಡಿಸೈನ್ಸ್ ಇರುತ್ತೆ. ಇನ್ನು ಮಿಕ್ಕಿದ್ದ ದಿನಗಳೆಲ್ಲನೂ ಸಹ 50 ರೂಪಾಯಿಗೊಂದು, 75 ರೂಪೀಸ್ಗೊಂದು ಆ ಥರ ಇರುತ್ತೆ. ನಿಮಗೆ ನಾವೇನು ಕಸ್ಟಮೈಸ್ ಮಾಡಿಸಿರ್ತೀವೋ ಆ ಪ್ರೈಸ್ಗಂತೂ ಯಾರಿಗೂ ಸಹ ಸೇಲ್ ಮಾಡಿಲ್ಲ ನಾವು. ತುಂಬ ಜನ ಕೇಳ್ತೀರಾ ನೀವು ಎಲ್ಲಿ ಪರ್ಚೇಸ್ ಮಾಡ್ತೀರಾ ಡಿಸೈನ್ಗಳಂತ ಹೇಳ್ಬಿಟ್ಟು. ನಾವು ಆಲ್ಮೋಸ್ಟು ಗೊತ್ತಿರೋ ಎಲ್ಲ ಡಿಸೈನರ್ಗಳ ಹತ್ರನೂ ನಾವು ಆಲ್ಮೋಸ್ಟ್ ಸುಮಾರಷ್ಟು ಡಿಸೈನ್ಗಳನ್ನ ನಾವು ಪರ್ಚೇಸ್ ಮಾಡಿಬಿಟ್ಟಿದ್ದೀವಿ. ಇವಾಗ ಕೂಡ ಕಸ್ಟಮೈಸರ್ ಮಾಡಿಸ್ಕೊತೀವಿ ಬೇಕು ಅಂತಹ ಡಿಸೈನ್ಗಳನ್ನ. ಹೇಳೋಕ್ಕಾಗಲ್ಲ, ನಮ್ಮ ಕಸ್ಟಮರ್ ಯಾವ ಥರ ಬರ್ತಾರೋ ಆ ಥರ. ಬಟ್ ನಮ್ಮ ಡಿಸೈನರ್ಗೆ ಏನಾಗಿದೆ, ಇವಾಗ ಆಕ್ಸಿಡೆಂಟ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ, ಫುಲ್ ಕಂಪ್ಲೀಟಾಗಿ ಬೆಡ್ ರೆಸ್ಟಲ್ಲಿದ್ದಾರೆ. ಅದಕ್ಕೆ ನಾವೇನು ಸಹ ಮಾತಾಡ್ತಿಲ್ಲ, ಸುಮ್ಮನೆ ಇದ್ದೀವಿ ಅಷ್ಟೇ. ಹಾಗೆ ನಿನ್ನೆ ಮಾಡಿರೋಂತಹ ವರ್ಕ್ ಡಿಸೈನ್ಗಳನ್ನ ಸಹ ತೋರಿಸ್ತೀನಿ. ಹಾಗೆ ಫಸ್ಟ್ ಮೇನ್ ಬಂದು ಸ್ಟೋನ್ ಚೈನ್ ಬಾಲ್ ಚೈನ್. ಪಾಪ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅವ್ರು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದನ್ನು ಕಂಪ್ಲೀಟಾಗಿ ನಮಗೆ ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಮ ಹತ್ರ ಏನು ಮಷಿನ್ ತೊಗೊಂಡಿರ್ತೀರಲ್ಲ ಆ ಮಷಿನ್ಗೆ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಈ ಮಷಿನಲ್ಲಿ ಇದೆಯಲ್ಲ, ಈ ಮಷಿನ್ಗೆ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ನ ಹಾಕಲಿಕ್ಕೆ ಬರೋದಿಲ್ಲ. ನೀವು ಏನಾದರೂ ಜಿಗ್ಜಾಗ್ ಮಷಿನ್ ಇದ್ದರೆ ಮಾತ್ರ ಫುಟ್ ಚೇಂಜ್ ಮಾಡಿ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ನ ಹಾಕ್ಕೊಳ್ಳೋದು ಹೇಗೆ ಅಂತ ನೋಡಿಕೊಂಡು ನೀವು ಟ್ರೈ ಮಾಡಿದ್ರೆ ಬರುತ್ತೆ. ನಾನೇ 3 ಮಂತ್ ಸಫರ್ ಪಟ್ಟಿದ್ದೀನಿ ಅದನ್ನ ಕಲೀಲಿಕ್ಕೆ. ಎಷ್ಟು ಈ ಬೆಲ್ಟಿ ಅದೆಷ್ಟು ಸರಿ ನೀಡಲ್ಲಿ ಹಾಕ್ಕೊಂಡಿದ್ದೀನೋ ಗೊತ್ತೇ ಇಲ್ಲ. ನಾನು ಹೇಳಬೇಕು ಅಂತಂದರೆ ತುಂಬ ಸರಿ ನೀಡಲ್ಲಿ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಹಿಂಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋ ಟ್ರೈ ಮಾಡ್ತಿದ್ದೀನಿ ಅಂತಂದರೆ ನವೀನವ್ರು ಮುಂದೆನೇ ಇರೋರು, ಇವಳು ಏನಾದರೂ ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಅವ್ರ ಡ್ಯೂಟಿಗೆ ಹೋದ್ಮೇಲೆ ನಾನು ಟ್ರೈ ಮಾಡ್ತಾ ಇದ್ದೆ. ಯಾವಾಗ ಇಲ್ಲಾಂದರೆ ಅವ್ರು ಇದ್ದಾಗ ಏನಾದರೂ ಮಾಡ್ಕೊಂಡ್ರೆ ಯಾವಾಗಲೂ ಬಯಸ್ಕೊತಾ ಇದ್ದೆ. ಏನಾದ್ರು ಟ್ರೈ ಮಾಡೋಕ್ಕೆ ಕೂತ್ಕೊಂಡ್ರೆ ಅವ್ರು ಡ್ಯೂಟಿಗೆ ಹೋದ್ಮೇಲೆ ಕೆಲಸ ಮಾಡಿಕೊಂಡು ಟ್ರೈ ಮಾಡ್ತಾಯಿದ್ದೆ. ಸೊ ಕಂಪ್ಲೀಟಾಗಿ ಇವಾಗಂತೂ ವರ್ಕ್ ಮಾಡ್ತೀನಿ ಅದರಲ್ಲಿ. ಒಂದು ಕಲಿಬೇಕು, ಕಲಿಯೋವರೆಗೂ ಯಾರು ಸಹ ಕಸ್ಟಮರ್ ಬ್ಲೌಸ್ಗಳಿಗೆ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಬ್ಲೌಸೇ ಅರ್ಧೋಗೋ ಚಾನ್ಸಸ್ ಇರುತ್ತೆ ಏನಾದರೂ ತಗ್ಲಾಕೊಂಡ್ರೆ. ಅದಕ್ಕೋಸ್ಕರ ಇನ್ ಕೇಸ್ ನೀವು ಜಿಗ್ಜಾಗ್ ಮಷಿನ್ ಇದ್ದರೆ ಅದರಲ್ಲಿ ಆರಾಮಾಗಿ ಹಾಕ್ಬೋದು. ಯಾವ ಥರ ಅಂತಲೂ ಸಹ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಫುಟ್ ಯಾವ ಥರ ಚೇಂಜ್ ಮಾಡೋದು ಎಲ್ಲನೂ ಸಹ. ಇವಾಗ ಜಸ್ಟ್ ನಾನು ವರ್ಕ್ ಹಾಕೋದು ಹೇಗೆ ಅಂತ 3 ಟೈಪ್ ಆಫ್ ಬೇಸಲ್ಲಿ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ನ ಹಾಕ್ಬೋದು. ಅದನ್ನು ಜಸ್ಟ್ ನಾನು ಒಂದು ಬೇಸ್ನ ಯೂಸ್ ಮಾಡ್ತೀನಿ ಅಷ್ಟೇ, 3 ಒಂದೇ ಸಲ ಹಾಕ್ಬೋದು. ಆ ಥರ ಯೂಸ್ ಮಾಡ್ತೀನಿ. ಇಲ್ಲೊಂದು ಡಿಸೈನ್ಗಳಿದೆ. ಸೊ ಈ ಸ್ಯಾರಿ ನೋಡ್ತಾ ಇರ್ಬೋದು, ಇದೊಂಥರ ಈ ಥರ ಫ್ರಿಲ್ ಸ್ಲೀವ್ಸ್ನ ಇಟ್ಕೊಂಡಿದ್ದೀನಿ. ನಾರ್ಮಲ್ ಒಂದು 350-400 ರೂಪೀಸ್ ಸ್ಯಾರಿ ಇದು ಅಷ್ಟೇ. ನನಗೆ ಶ್ರೀಮಂತಕ್ಕೆ ಯಾರೋ ಗಿಫ್ಟ್ ಕೊಟ್ಟಿದ್ರು ಈ ಸ್ಯಾರಿನ. ಎಷ್ಟು ಸ್ಮೂತಾಗಿದೆ ಅಂತಂದರೆ ನಿಜವಾಗ್ಲೂ ಮೈ ಮೇಲೆ ಇದೆಯೋ ಇಲ್ಲ ಅನ್ನೋ ಥರ ಇದೆ. ಸೊ ಅದಕ್ಕೆ ನಾನು ಈ ಥರ ಸ್ಲೀವ್ಸ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇತ್ತೀಚೆಗೆ ವರ್ಕ್ ಬ್ಲೌಸು ಎಷ್ಟು ಟ್ರೆಂಡಿಂಗಲ್ಲಿದ್ದಾವೋ ಪ್ಯಾಟ್ರನ್ ಬ್ಲೌಸ್ ಕೂಡ ಅಷ್ಟೇ ಟ್ರೆಂಡಿಂಗಲ್ಲಿದ್ದಾವೆ. ಇವಾಗ ಎಷ್ಟು ವರ್ಕ್ನ ಮಾಡಿಸ್ಕೊತಿದ್ದಾರೋ ಈ ಥರ ಪ್ಯಾಟ್ರನ್ ಬ್ಲೌಸ್ಗಳನ್ನ ಸಹ ಅಷ್ಟೇ ಸ್ಟಿಚ್ನ ಮಾಡಿಸ್ತಾರೆ. ಅವು ಕೂಡ ಚೆನ್ನಾಗಿತ್ತು. ನಿನ್ನೆ 2 ಬ್ಲೌಸ್ ಇಟ್ಕೊಳೋದು ಎಷ್ಟು ಚೆಂದ ಕಾಣಿಸ್ತಿತ್ತು ಅಂತ ಅಂದರೆ ಅವು ಡಿಸೈನ್ಗಳು. ಯಾಕಂದರೆ ಇದೇ ಥರ ಡಬಲ್ ಕಲರ್ ಸ್ಯಾರಿ ಪೀಸ್ ತೊಗೊಬಿಟ್ಟು ಸ್ಲೀವ್ಸ್ಗೆ ಹಾಕ್ಬಿಟ್ಟು ಸ್ಟಿಚ್ ಮಾಡಿರೋದು, ವರ್ಕ್ ಏನು ಮಾಡಿಲ್ಲ. ಫ್ಯಾನ್ಸಿ ಸ್ಯಾರಿಗೆ ಇದು ನಾರ್ಮಲ್ ಬ್ಲೌಸ್ ಪೀಸ್ ಮಾತ್ರ ಬಾಡಿಗೆ ಹಾಕಿರೋದು, ಸ್ಲೀವ್ಸ್ಗೆ ಸ್ಯಾರಿ ಪೀಸ್ನ ಕಟ್ ಮಾಡಿ ಹಾಕಿದ್ದು. ಇದು ಸ್ಟ್ಯಾಂಡಿಂಗ್ ಬಫ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನನಗೆ ನಿಜವಾಗ್ಲೂ ಆ ಸ್ಯಾರಿ ಮತ್ತು ಆ ಸ್ಯಾರಿ ಕಲರ್ ತುಂಬಾ ಇಷ್ಟ ಆಯಿತು ನನಗೆ. ಇಲ್ಲಿ ನೋಡ್ತಾರೆ ಸ್ಟೋನ್ ಚೈನ್ ಬಾಲ್ ಚೈನ್ ಯಾವ ಥರ ಹಾಕೋದು ಅಂತ ಕೇಳ್ತೀರಾ. ನೀವು ಫಸ್ಟು ವರ್ಕ್ನ ಮಾಡಬೇಕಾದ್ರೇ ಈ ಥರ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಲಿಕ್ಕೆ ನೀವು ಗ್ಯಾಪ್ನ ಕೊಟ್ಕೊಂಡ್ಬಿಡ್ಬೇಕು. ಈ ಸೆಂಟ್ರಲ್ಲಿ ಒಂದು ವರ್ಕ್ ಬರುತ್ತೆ ಗೊತ್ತಾ, ಆ ವರ್ಕ್ನ ಸ್ಕಿಪ್ ಕೊಟ್ಕೊಂಡ್ಬಿಡ್ಬೇಕು. 550 ಈ ಮಷಿನ್ ಆಗಲಿ, 450 ಈ ಮಷಿನ್ ಆಗಲಿ, ಅಥವಾ ಮ್ಯಾನ್ಯುಯಲ್ ಮಷಿನ್ ಯಾವುದೇ ಆಗಿರಲಿ, ಈ ಥರ ಮಷಿನ್ಗಳೇ ಆಗಿರಲಿ, ಇದರಲ್ಲಿ ಯಾವ ಥರ ಸ್ಕಿಪ್ ಕೊಟ್ಕೊಳ್ಳೋದು ಅಂತ ಕೇಳ್ತೀರಾ. ಏನು ಗೊತ್ತಾ, ಇದು ಕೂಡ ಬಿಗ್ ಮಷಿನಲ್ಲೇ ಮಾಡಿರೋದು. ಇಲ್ಲಿ ಸೆಂಟ್ರಲ್ಲಿ ವರ್ಕ್ ಬರುತ್ತಲ್ಲ,
ಆ ವರ್ಕ್ನ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಕಲರ್ಸು, ಆ ಸೆಲೆಕ್ಟ್ ಮಾಡ್ಕೊಂಡಿರೋ ಕಲರ್ಸ್ ಬಿಟ್ಟು ಬೇರೆ ನಾವು ಯೂಸ್ ಮಾಡದೆ ಆ ಡಿಸೈನ್ಗೆ ಸೆಟ್ ಮಾಡದೇ ಇರೋ ಕಲರ್ಗೆ ನೀವು ಸೆಟ್ ಮಾಡಿ. ಈಗ ನಾನು ಇವಾಗ 12, 3, 4ನ ಯೂಸ್ ಮಾಡ್ತೀನಿ. ನಾನು 5ನೇ ಕಲರ್ ಯೂಸ್ ಮಾಡಿಲ್ಲ ಅಲ್ವಾ, 5ನೇ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಡಿಸೈನ್ಗೆ. ಸೊ ಆವಾಗ ಅದು ರನ್ ಆದ್ರೂ ನಿಮಗೆ ಸ್ಟಿಚಸ್ ಬರೋದಿಲ್ಲ, ಅದು ಕಂಪ್ಲೀಟಾಗಿ ಗ್ಯಾಪೇ ಬಂದುಬಿಡುತ್ತೆ. ಸೊ ಆವಾಗ ನೀವು ಈ ಪ್ಲೇಸಲ್ಲಿ ಸ್ಟೋನ್ ಚೈನ್, ಬಾಲ್ ಚೈನ ಹಾಕ್ಕೊಳ್ಬೋದು. ನೀವಿನ್ನೂ 550, 450 ಮಷಿನಲ್ಲಿ ಇನ್ನೂ ಈಸಿ. ಅದು ದಾರ ಹಾಕೋ ಬದಲು ಸ್ಕಿಪ್ ಕೊಟ್ಕೊಂಡ್ರೆ ಮುಗ್ದೇ ಹೋಯಿತು. ಇದರಲ್ಲೇದು ಅಪ್ಪಿ ಮಿಸ್ಸಾಗಿ ಏನಾದರೂ ನಾವು ರನ್ ಕೊಟ್ವಿ ಅಂತಂದರೆ ಅದು ಫುಲ್ ಕಂಪ್ಲೀಟಾಗಿ ರನ್ ಆಗಿಬಿಡುತ್ತೆ. ಮತ್ತು ಇನ್ನು ರಿಮೂವ್ ಮಾಡಿ ಹಾಕಬೇಕಂದ್ರೆ ರಿಮೂವ್ ಮಾಡೋದು ಇನ್ನೂ ನಾವು ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕೋದು ಬೇಕು, ರಿಮೂವ್ ಮಾಡೋದು ಬೇಡ, ಆ ಥರ ಆಗಿಬಿಡುತ್ತೆ. ಸೊ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕೋದನ್ನು ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಕಮೆಂಟ್ ಮಾಡಬೇಕಾದ್ರೆ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಓಕೆನಾ. ನನ್ನ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು ಎಲ್ಲನೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ನೀವು ಡಿಸೈನ್ ಪರ್ಚೇಸ್ ಮಾಡಬೇಕು ಅಂತಂದರೆ ಇಲ್ಲಿ ಏನು ನಂಬರ್ ಕಾಣಿಸ್ತಾ ಇದೆಯಲ್ಲ, ಸೊ ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರು ಡಿಸೈನ್ ಕಳಿಸ್ಕೊಡ್ತಾರೆ, ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಕೆಲವೊಂದು ಡಿಸೈನ್ ಮಾತ್ರ ಕಸ್ಟಮೈಸ್ ಮಾಡಿಸ್ಬೇಕಾಗುತ್ತೆ. ಇವಾಗ ರೆಂಗಲ್ಲೋದು ಬಂದುಬಿಟ್ಟು ದುಬಾಲ ಡಿಸೈನ್ ತುಂಬಾ ಇರುವಂಥದ್ದು, ಅದು ಕಸ್ಟಮೈಸ್ ಮಾಡಿಸ್ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ಅಲ್ಲೊಬ್ರು ಬಾಡಿ ಮೇಲೆ ಇಲ್ಲಿ ಸೆಟ್ ಆಗಲ್ಲ, ಆ ಥರ ಬಿಡುತ್ತೆ. ಸೊ ನೋಡಿಕೊಂಡು ಕಸ್ಟಮೈಸ್ ಮಾಡಿಸ್ಬೇಕು. ಇದು ಎರಡೂ ಬ್ಲೌಸ್ಗೂ ಕೂಡ ಇದೇ ಥರನೇ ವರ್ಕ್ನ ಮಾಡಬೇಕು. ಇಲ್ಲಿ ನೋಡಿ, ಇದು ಕೂಡ ಗ್ಯಾಪ್ ಕೊಟ್ಕೊಂಡಿದ್ದೀನಿ, ಹಾಗೆ ಇದಕ್ಕೂ ಸಹ ನಾನು ಗ್ಯಾಪ್ನ ಕೊಟ್ಕೊಂಡಿದ್ದೀನಿ. ಈ ಡೋರಿಗಳು ಬಂದುಬಿಟ್ಟು ನಾನು ಬೇರೆ ಬ್ಲೌಸು ಇವರು ಕಸಿನ್ ಸಿಸ್ಟರ್ದು ಮದುವೆ ಇದೆ, ಸೊ ಅವರ ಒಂದು ಸ್ಯಾರಿಗೆ ನಾನು ಡೋರಿ ಹಾಕಿರಲಿಲ್ಲ. ಸೊ ಅದು ಸಹ ಸೇಮು ಗ್ರೀನ್ ಕಲರೇ ಆಗಿರೋದ್ರಿಂದ ಇವ್ರಿಗೆ ಹಾಕಿದ್ದೀನಿ. ಕೇಳ್ತು ಪಾಪ ಹುಡುಗಿ, ನನಗೆ ಬೇಕು ಅಕ್ಕ ನನಗೆ ಡೋರಿ ಅಂದಿದ್ದಕ್ಕೆ ಇವೆರಡನ್ನೂ ಸಹ ಇದಕ್ಕೆ ಹಾಕಿದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ಯಾರಿಗೆ ಪ್ಯಾಚ್ ಮಾಡ್ತಾರೆ, ಈ ಡೋರಿಗೆ ಹಾಕ್ತಾರೆ. ಅದಕ್ಕೋಸ್ಕರ ನಾನು ಇದಕ್ಕೆ ಹಾಕಿದ್ದೀನಿ. ಇವ್ರದ್ದು ಒಂದು ಸ್ಯಾರಿಗೆ ಇದನ್ನು ಕಟ್ ಮಾಡಿಬಿಟ್ಟು ಅದನ್ನು ಅವರಿಗೆ ಹಾಕ್ತಾರೆ. ಈ ಡಿಸೈನು ಹೇಳಬೇಕಂದ್ರೆ ತುಂಬ ಓಡ್ತಾ ಇದೆ. ಇದು ಸ್ಲೀವ್ಸು ಶಾರ್ಟ್ ಸ್ಲೀವ್ಸು, ಅದಕ್ಕೆ ನಾನೇನು ಜಾಸ್ತಿ ಹಾಕೋದಕ್ಕೆ ಹೋಗಿಲ್ಲ. ಇದು ಫುಲ್ಲು ಬುಟ್ಟಾಸ್ ಬರುತ್ತೆ. ಬುಟ್ಟಾಸ್ ಬಂದುಬಿಟ್ಟು ಸೆಂಟ್ರ್ ಬುಟ್ಟ ಕೂಡ ಬರುತ್ತೆ. ಇದು ಈ ಥರ ಬರುತ್ತೆ. ಇದು ಸೆಂಟ್ರಲ್ಲಿ ಹಾಕಿರೋ ಡೋರಿದು, ಸೆಂಟ್ರಲ್ಲಿ ಹಾಕಿರೋದು ಡೋರಿ ವರ್ಕು. ಅದು ಬಂದುಬಿಟ್ಟು ಅವ್ರ ತಂಗಿದು ಬ್ಲೌಸ್ಗೆ ಹಾಕಬೇಕು. ನಾನು ಹಾಕಿರಲಿಲ್ಲ, ಹಾಗೆ ಕಳಿಸಿದ್ದೆ. ಡಿಸೈನ್ ಬಂದುಬಿಟ್ಟು ಈ ಥರ ಕಾಣಿಸ್ತಾ ಇದೆ. ನಿಮಗೆ ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅದನ್ನು ಸಹ ತೋರಿಸ್ತೀನಿ. ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿ, ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದು ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ಲದೇ ಇದ್ರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ಈ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಇನ್ನೇನು ಕಂಪ್ಲೀಟ್ ಆಯಿತು. ಇದು ಥ್ರೆಡ್ಡಲ್ಲಿ ಟ್ರಿಮ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ತೋರಿಸ್ತೀನಿ ನಿಮಗೆ. ಈಗ ಇನ್ನೊಂದು ಸ್ಯಾರಿ ಫಿಟ್ ಮಾಡ್ತೀನಿ. ಫಿಟ್ ಮಾಡಿ ಆದಮೇಲೆ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಆದಮೇಲೆ ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಒಂದು ಡಿಸೈನ್ ಏನು ನೋಡ್ತಾ ಇದ್ದೀರಲ್ವ, ಇದು ಪಾಟ್ ನೆಕ್ಕಲ್ಲಿ ಬರುತ್ತೆ. ಶೇಪ್ ಮಾತ್ರ ಸ್ವಲ್ಪ ಕೆಳಗಡೆ ಫ್ಲಾಟಾಗಿ ಬರುತ್ತೆ ಅಷ್ಟೇ. ಬಟ್ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಫ್ಲವರ್ ಮತ್ತು ಬಳ್ಳಿ ಶೇಪಲ್ಲಿ ಬಂದಿರೋ ಅಂಥದ್ದು. ಇದು ಫ್ರಂಟು ಕೂಡ ಸೇಮ್ ನೆಕ್ಕಲ್ಲೇ ಬರುತ್ತೆ. ಹಾಗೆ ಸ್ಲೀವ್ಸಲ್ಲಿ ಕೂಡ ನೆಕ್ಲೈನ್ ಸೇಮ್ ಬರುತ್ತೆ. ನೆಕ್ಲೈನ್ ಬಾರ್ಡ್ರ್ ಲೈನ್ ಬಂದುಬಿಟ್ಟು ಮೇಲ್ಗಡೆ ಒಂದಷ್ಟು ಬುಟ್ಟಾಸ್ಗಳು ಬರುತ್ತೆ. ಸೊ ತುಂಬ ಜನ ಬುಟ್ಟಾಸ್ಗಳಲ್ಲಿ ಚಿಕ್ಕ ಬುಟ್ಟನ್ನು ಕೇಳ್ತೀರಾ. ಸೊ ಚಿಕ್ಕ ಬುಟ್ಟ ನೀವು ಪರ್ಚೇಸ್ ಮಾಡೋದಕ್ಕಿಂತ ಬೇರೆ ಡಿಸೈನಲ್ಲಿರುವಂತಹ ಬುಟ್ಟಾಸ್ಗಳನ್ನ ತಗೊಂಡು ನೀವು ಮ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ನಾವು ಅದೇ ಥರನೇ ಮಾಡೋದು. ಚಿಕ್ಕ ಬುಟ್ಟಗಳಂದರೆ ಡ್ರಾಪ್ ಥರ ಬರುತ್ತಲ್ಲ ಬ್ಲೌಸ್ಗೆಲ್ಲ ಫುಲ್ಲು ಬುಟ್ಟಾಸ್ ಕೊಡೋಕ್ಕೆ. ಸೊ ಆ ಥರ ನೀವು ಪರ್ಚೇಸ್ ಮಾಡೋದಕ್ಕಿಂತ ಆ ಥರ ಬೇರೆ ಡಿಸೈನಲ್ಲಿರುವಂತಹ ಒಂದೊಂದು ಸಿಂಗಲ್ ಬುಟ್ಟನ ತೊಗೊಂಡ್ಬಿಟ್ಟು ನೀವು ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಥರ ಫ್ಲವರ್ ಒಂದು ರೌಂಡ್ ಶೇಪ್ ಫ್ಲವರ್ದು ಒಂದು ಸೂರ್ಯಕಾಂತಿ ಹೂವು ಥರ ಇರೋವಂಥದ್ದು ಒಂದು ಬುಟ್ಟಾನ ಕೊಟ್ಟಿದ್ದೀನಿ. ಚಿಕ್ಕ ಬುಟ್ಟಾನು ಸಹ ಕೊಡ್ಬೋದು. ಇಲ್ಲಿ ನಾನು ಬೇಡ ಅಂತ ಹೇಳಿಬಿಟ್ಟು ಒಂದು ಬುಟ್ಟಾನ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಮ್ಯಾಚ್ ಕೂಡ ಆಗ್ತಾಯಿದೆ. ಅದಕ್ಕೆ ನಾನು ಅದನ್ನೇ ಮಿಸ್ ಮ್ಯಾಚ್ ಮಾಡಿಬಿಟ್ಟು
ಕೊಟ್ಟಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಇನ್ನೊಂದು ಬ್ಲೌಸು ಸೀಮಂತಕ್ಕೆ ಅಂತ ವರ್ಕ್ನ ಮಾಡಿಸ್ಕೊಳ್ತಾ ಇದ್ದಾರೆ ಇವರು. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ರೀಲ್ಸ್ ಬಿಟ್ಟಿದ್ದೀನಿ ಇದನ್ನು ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಇನ್ನೂ ಯಾರೆಲ್ಲ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ, ಸೊ ಹೋಗಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಇಲ್ಲಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ನೆಟ್ನ ಯೂಸ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಈಸಿ ಅಂತ ಹೇಳ್ತಾರೆ ನೆಟ್ನ ಹಾಕ್ಬಿಟ್ಟು, ಬಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ನೆಟ್ ಹಾಕಿ ವರ್ಕ್ ಮಾಡಿದಾಗ, ಸೊ ಅಷ್ಟೇ ಕಷ್ಟ ಕೂಡ ಇದೆ. ಸ್ವಲ್ಪ ಯಾಮಾರಿ ಏನಾದರೂ ನೆಟ್ ಕಟ್ ಆಯಿತು ಅಂತಂದರೆ ಹೋಲ್ ಬ್ಲೌಸ್ ವೇಸ್ಟ್. ನಾವು ಮತ್ತೆ ನೆಟ್ ಫಿಕ್ಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ಕಷ್ಟ ಕೂಡ ಇರುತ್ತೆ, ಅಷ್ಟೇ ರಿಸ್ಕು ಕೂಡ ತೊಗೊಳ್ಬೇಕಾಗುತ್ತೆ. ನಾವೂ ಸಹ ಇದು ನೆಟ್ ಕಟ್ ಮಾಡೋಷ್ಟರೊಳಗಡೆ ಸೊ ಬಗ್ಗಿ ಕುತ್ತಿಗೆ ಪಾರ್ಟ್ ಎಲ್ಲ ಫುಲ್ ಪೈನ್ ಬಂದಿರುತ್ತೆ. ಯಾರಾದರೂ ಯೂಸ್ ಮಾಡಿ ನೆಟ್ಟಲ್ಲಿ ವರ್ಕ್ ಮಾಡಿರೋರಿದ್ರೆ ಗೊತ್ತಿರುತ್ತೆ ಅವರಿಗೆ ಯಾವ ಥರ ಏನು ಅಂತ ಹೇಳಿಬಿಟ್ಟು. ಯಾಕೆಂದರೆ ಇದನ್ನು ಒಂದು ಸ್ಟಾರ್ಟಿಂಗ್ ಸ್ಟಿಚ್ ಏನಿರೋದೋ ಅದನ್ನು ರನ್ ಮಾಡಿಬಿಟ್ಟು ಅಲ್ಲಿಗೆ ನಾವು ಸ್ಟಾಪ್ ಮಾಡಿ ಮಷಿನ್ ಬೇರೆ ಕಡೆ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಡೈಮೆನ್ಷನ್ ಚೇಂಜ್ ಆಗಿಬಿಡುತ್ತೆ, ಡಿಸೈನ್ ನಮಗೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ. ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಮತ್ತೆ ನೆಟ್ನೆಲ್ಲ ಸ್ಟಿಚ್ ಕಟ್ ಮಾಡ್ಕೊಂಡು ಬಂದುಬಿಟ್ಟು ನಾವು ವರ್ಕ್ನ ಮಾಡಬೇಕಾಗತ್ತೆ. ಸೊ ಇನ್ನೂ ಯಾರಾದರೂ ಈ ಥರ ಪ್ಯಾಟ್ರನ್ಗಳನ್ನ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಸಿಂಪಲಾಗಿ ನಿಮಗೆ ಈಸಿ ಆಗೋ ಥರ ಇರೋ ಡಿಸೈನ್ಗಳನ್ನ ಟ್ರೈ ಮಾಡಿ ನೋಡಿ. ಸೊ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟು ನಿಮಗೆ ಆರ್ಡ್ರ್ ಕೊಟ್ಟು ಹೋಗ್ತಾರೆ ಈ ಥರ ಡಿಸೈನ್ಗಳನ್ನ ಮಾಡಿದಾಗ. ಇದು ನನಗೆ ನಿಜವಾಗ್ಲೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಡಿಸೈನು. ಇಲ್ಲಿ ನೋಡ್ತಾ ಇರ್ಬೋದು, ಇದು ವರ್ಕ್ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಸಹ ಮಷಿನ್ ರನಲ್ಲಿ ಇಟ್ಕೊಂಡೇ ಕೊಡ್ತಾ ಇದ್ದೆ. ಸೊ ಅದೇನೋ ಸೌಂಡ್ ಸ್ವಲ್ಪ ಜಾಸ್ತಿ ಕೇಳಿಸ್ತಾ ಇದ್ದರೆ ಅದನ್ನು ಇಗ್ನೋರ್ ಮಾಡಿ. ಇದು ಫ್ರಂಟಲ್ಲಿ ನಾರ್ಮಲ್ ನೆಕ್ಕೆ ಬರುತ್ತೆ. ಸ್ಲೀವ್ಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ತೋರಿಸ್ತೀನಿ. ಬಟ್ ತುಂಬಾ ಟೈಮಿಂಗ್ ಬರುತ್ತೆ. ಹಾಗೆ ಇಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಇವಾಗ ಒಂದು ಸೀಮಂತಕ್ಕೆ ಬೇಕಾಗಿರುವಂತಹ ಒಂದು ಸಿಂಪಲ್ ಆಗಿರುವಂತಹ ಬುಟ್ಟಾನ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಬೇಬಿ ಫುಟ್ ಪ್ರಿಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ಈ ಬ್ಲೌಸ್ ಬಂದ್ಬಿಟ್ಟು ಪರ್ಟಿಕ್ಯುಲರಾಗಿ ಸೀಮಂತಕ್ಕಂತಲೇ ರೆಡಿ ಮಾಡಿಸ್ತಾ ಇರೋದು. ಸೊ ಆ ಏನು ಗ್ಯಾಪ್ ಇದೆಯಲ್ಲ ಅದು ನೀವು ಬೇಕು ಅಂದರೆ ಓಪನ್ ಮಾಡಿಸ್ಕೊಳ್ಬೋದು. ಬಟ್ ಅವರು ಸೀಮಂತಕ್ಕೆ ಅಂತ ಏನು ಡಿಸೈನು ಮಾಡಿಸಿದ್ದೀವಿ ನಾವು ಸಪ್ರೇಟಾಗಿ, ಆ ಡಿಸೈನು ಯಾವಾಗಲೂ ವೇರ್ ಮಾಡೋಕ್ಕಾಗಲ್ಲಕ್ಕ, ಬೇಡ ನಾರ್ಮಲಾಗಿ ಡಿಸೈನ್ ಮಾಡಿ ಅಂತ ಹೇಳಿದೆ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಸೊ ನಾವು ಇದನ್ನು ಬೇಕು ಅಂತಲೇ ನಾನು ಈ ಥರ ಒಂದು ಫುಟ್ ಪ್ರಿಂಟ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಓಪನ್ ಕೂಡ ಮಾಡಿಸ್ಕೊಳ್ಬೋದು. ಸೊ ಸೀಮಂತ ಆದಮೇಲೆ ನೀವು ಬೇಕು ಅಂದರೆ ಓಪನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ಅವ್ರಿಗೂ ಕೂಡ. ಯಾಕೆ ಅಂತಂದರೆ ಈ ಥರ ಫುಟ್ ಪ್ರಿಂಟ್ ಇರೋದು ಆ ಒಂದು ಫಂಕ್ಷನ್ಗೆ ಮಾತ್ರ ಸೀಮಿತವಾಗಿರುತ್ತೆ, ಮತ್ತು ನಾವು ಬೇರೆ ಫಂಕ್ಷನ್ಗಳಿಗೆ ವೇರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಒಂದು ಐಡಿಯಾನ ಮಾಡಿದ್ದೀವಿ ಅಷ್ಟೇ. ಸೊ ಕಂಪ್ಲೀಟ್ ಆಯಿತು ಇದು ಡಿಸೈನು. ನನಗೆ ಇದು ಟಿಶ್ಯೂ ಸಿಲ್ಕ್ ಸ್ಯಾರಿಗಳಿಗೆ ಹೇಳಿ ಮಾಡಿಸಿದ್ದು ಡಿಸೈನ್ ಅಂತಲೇ ಹೇಳ್ಬೋದು ಇದು. ಯಾಕೆ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಔಟ್ಲುಕ್ ಬಂದುಬಿಟ್ಟು. ಇದು ನಾರ್ಮಲ್ಲು ಬಾರ್ಡರ್ ಸ್ಯಾರಿ, ರೇಷ್ಮೆ ಸ್ಯಾರಿಗಳಿಗಿಂತ ಟಿಶ್ಯೂ ಸಿಲ್ಕ್ ಸ್ಯಾರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಇದು ಫೈನಲಿ ಕಂಪ್ಲೀಟ್ ಆಯಿತು ಡಿಸೈನು. ಇದು ಸ್ಲೀವ್ಸು ಬೆಳಗ್ಗೆ ಬಂದು ಮಾಡಿದ್ವಿ. ಯಾಕೆಂದರೆ ನೈಟ್ ಇದು ಕಂಪ್ಲೀಟ್ ಬ್ಯಾಕ್ ಫ್ರಂಟ್ ಕಂಪ್ಲೀಟ್ ಆಗೋಷ್ಟರೊಳಗಡೆ 1:30-2 ಗಂಟೆ ಹತ್ತತ್ರ ಆಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ನೈಟ್ ಬಂದು ಕಂಪ್ಲೀಟ್ ಮಾಡಿಕೊಂಡೆ. ಸೊ ನೋಡ್ತಾ ಇರ್ಬೋದು, ಎಲ್ಲನೂ ಸಹ ಒಂದೇ ಥರ ಇರೋದಿಲ್ಲ ಡಿಸೈನ್ಗಳು. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನೆಟ್ ಏನಾದರೂ ಕಟ್ ಆಯಿತು ಅಂತಂದರೆ ನಮಗೆ ಇದು ಕಂಪ್ಲೀಟು ನಾವೇನು ಕೆಲಸ ಮಾಡಿದ್ದೀವಲ್ಲ ಅದೆಲ್ಲನೂ ಸಹ ಕಂಪ್ಲೀಟಾಗಿ ವೇಸ್ಟ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಮಾಡಬೇಕು. ಮತ್ತು ಇದು ಸ್ಯಾರಿ ಬ್ಲೌಸ್ ಕೂಡ ತುಂಬಾ ಕಮ್ಮಿ ಕೊಟ್ಟಿದ್ದರು, ಅದು ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ವರ್ಕ್ನ ಮಾಡಿರೋದು. ಯಾಕೆಂದರೆ ಬೇರೆ ಸ್ಯಾರಿ ಬೇರೆ ಬ್ಲೌಸ್ ತಂದು ವರ್ಕ್ ಮಾಡಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಈ ಒಂದು ಡಿಸೈನು. ಸ್ಯಾರಿ ಬ್ಲೌಸ್ಗೆ ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ನೆಟೆಡ್ ಆದ್ರೂ ಅಷ್ಟೇ, ಸ್ವಲ್ಪ ಕಟ್ಟಾದ್ರೂ ತುಂಬಾ ಡ್ಯಾಮೇಜ್, ಮತ್ತೇನು ನಾವು ಜಾಯಿಂಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸೊ ಈ ಥರ ಒಂದು ಓಪನರ್ ನೀವು ಎಲ್ಲ ಕಾಜಾ ಬಟನ್ ಅಂಗಡಿಗಳಲ್ಲಿ ಅಥವಾ ಮ್ಯಾಚಿಂಗ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಈ ಥರ ಒಂದು ಓಪನರ್ ಕೊಡಿ ಅಂದರೆ ಕೊಡ್ತಾರೆ ನಿಮಗೆ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ದಾರ ಬಿಚ್ಚೋದಕ್ಕಾಗಿರ್ಬೋದು, ಈ ಥರ ನೆಟ್ಟೆಡ್ ವರ್ಕ್ ಮಾಡಲಿಕ್ಕೆ ಈ ಥರ ಓಪನರ್ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಏನಾದರೂ ಈಗ ಬ್ಲೌಸ್ ಏನೊಂದು ಸ್ಟಿಚ್ ಮಾಡ್ತಾ ಇರ್ತೀವಿ, ರಾಂಗ್ ಸ್ಟಿಚ್ ಆಗಿಬಿಟ್ಟಿರುತ್ತೆ, ಅದನ್ನ ಬಿಚ್ಚಬೇಕು ಅಂದ್ರೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ನಿಮ್ಮ ಕಡೆ ಏನೇನು ಅಂತಾರೋ ಗೊತ್ತಿಲ್ಲ. ಸೊ ನಾವು ಇದನ್ನು ಓಪನರ್ ಅಂತಲೇ ಕರಿತೀವಿ. ಸೊ ಇಲ್ಲಿ ಬೆಂಗಳೂರಲ್ಲಿ
ನಾವಿರೋಂತಹ ಪ್ಲೇಸಲ್ಲಿ ಓಪನರ್ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಮ್ಯಾಚಿಂಗ್ ಸೆಂಟ್ರಲ್ಲಿ ಅಥವಾ ಕಾಜಾ ಬಟನ್ ಅಂಗಡಿಗಳಲ್ಲಿ ಓಪನರ್ ಕೊಡಿ ಅಂದರೆ ಇದನ್ನು ಕೊಡ್ತಾರೆ. ಅದು ಮೇಲ್ಗಡೆ ಒಂದು ಕ್ಯಾಪ್ ಇರುತ್ತೆ, ಅದು ಎಲ್ಲಿ ಹಾಳಾಗಿ ಹೋಗಿದೆಯೋ ಗೊತ್ತಿಲ್ಲ. ಇದೊಂದಿದೆ, ಆಲ್ರೆಡಿ ಅದು ಸ್ವಲ್ಪ ಮೊಂಡ ಆಗಿದೆ, ಅದನ್ನು ಶಾರ್ಟ್ ಮಾಡೋಕ್ಕೆ ಏನೂ ಆಗಲ್ಲ, ಬಿಸಾಕಬೇಕಾಗುತ್ತೆ ಅಷ್ಟೇ. ಸೊ ನಾನು ಕಟ್ ಮಾಡ್ತೀನಿ ಕೊಡು ಅಂತ ನವೀನವ್ರು ಇಸ್ಕೊಂಡ್ರು. ಯಾಕೆ ಅಂದರೆ ಅದು ಫ್ರೇಮ್ ರನ್ ಆದಮೇಲೆ ಕಟ್ ಮಾಡಬೇಕಲ್ವ, ಕೈ ಸ್ವಲ್ಪ ಪೇಯ್ನ್ ಬಂದುಬಿಡುತ್ತೆ, ಹಾಗೆ ಕುತ್ತಿಗೆ ಹತ್ರ ಸ್ವಲ್ಪ ಪೇಯ್ನ್ ಬರುತ್ತೆ. ಅವ್ರು ನವೀನವ್ರು ಸ್ವಲ್ಪ ಕಟ್ ಮಾಡಿದರು, ಆಮೇಲೆ ನೀನೇ ಕಟ್ ಮಾಡು ತಗೋ ಅಂತ ಕೊಟ್ಟರು. ಆಮೇಲೆ ಓಪನರಲ್ಲಿ ಒಂದು ಸರಿ ಟ್ರೈ ಮಾಡ್ತೀನಿ ಕೊಡು ಅಂತ ಅಲ್ಲೂ ಸಹ ಇಸ್ಕೊಂಡು, ಅದ್ರಲ್ಲಿ ಓಪನ್ ಆಗಲ್ಲ ಬಿಡು ಅಂತ ಹೇಳಿ ಮತ್ತೆ ನನಗೇನೆ ಕೊಟ್ಟರು. ಸೊ ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ, ಅದೊಂದು ಪ್ಲಸ್ ಪಾಯಿಂಟ್ ನನಗೆ ಹೇಳಬೇಕು ಅಂತಂದರೆ. ಬೇರೆ ಯಾರಾದರೂ ಆಗಿದ್ರೆ ಈ ಥರ ಹೆಲ್ಪ್ ಮಾಡ್ತಾಯಿದ್ರೋ ಇಲ್ವೋ ಅಂತ ನನಗೆ ನಿಜವಾಗ್ಲೂ ಸಹ ಗೊತ್ತಿಲ್ಲ. ಯಾಕೆ ಅಂತಂದರೆ ಜಸ್ಟ್ ನಾವು ಮಾರ್ಕ್ ಹಾಕಿ ಕೊಟ್ಟು ಬಂದರೆ ಕಂಪ್ಲೀಟಾಗಿ ಡಿಸೈನೇ ಕಂಪ್ಲೀಟ್ ಮಾಡ್ತಾರೆ. ಸೊ ಅದೊಂದು ಏನೇ ಒಂದು ಹೊಸದು ಏನಾದರೂ ಇದ್ರೂ ಕಲಿಬೇಕು ಅನ್ನೋದೊಂದಿರುತ್ತೆ ಅವರಿಗೆ, ಅದಕ್ಕೋಸ್ಕರನೇ. ಅದಾದಮೇಲೆ ಇದೊಂದು ಡಿಸೈನು ಮೊದಲಿಗೆ ತೋರಿಸಿದ್ನಲ್ವ, ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದು. ತುಂಬ ಜನ ಕೇಳಿದ್ರಿ, ಕಾಲ್ ಮಾಡಿ ಕೇಳಿದ್ರಿ ಯಾವ ಥರ ಹಾಕ್ತಾರೆ ನೀವು ಸ್ಟೋನ್ ಚೈನ್ ಬಾಲ್ ಚೈನು, ಆ ಮಷಿನಲ್ಲೇ ಬರುತ್ತಾ ಅಂತ ಹೇಳಿ. ಮಷಿನಲ್ಲಿ ಬರೋದಿಲ್ಲ, ಎಂಬ್ರಾಯ್ಡರಿ ಮಷೀನಲ್ಲಿ. ಇದು ಮ್ಯಾನ್ಯುವಲ್ ಎಂಬ್ರಾಯ್ಡರಿ ಮಷೀನ್, ಜಿಗ್ಜಾಗ್ ಮಷೀನಲ್ಲಿ ಏನು ವರ್ಕ್ ಮಾಡ್ತಾರಲ್ಲ ಆ ಮಷೀನು. ಸೊ ಸ್ವಲ್ಪ ನೋಡಿಕೊಂಡು ಹಾಕಿ. ಬಿಗಿನರ್ಸ್ ಯಾರಾದರೂ ಆಗಿದ್ದರೆ ನಿಜವಾಗ್ಲೂ ಈ ಥರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನೀವು ಚಿಕ್ಕ ಫ್ರೇಮಲ್ಲಿ ತೊಗೊಂಡ್ಬಿಟ್ಟು ನೀವು ಫಸ್ಟು ಟ್ರೈ ಮಾಡಿ ಕಲ್ತ್ಕೊಳ್ಳಿ, ಆಮೇಲೆ ನೀವು ಆ ಬ್ಲೌಸ್ಗಳಿಗೆ ಹಾಕ್ಬೋದು. ಈ ಥರ ನಾನೇನು ಹಾಕ್ತಾಯಿದ್ದೀನಲ್ಲ ವಿತೌಟ್ ಫ್ರೇಮು, ಯಾರು ಕೂಡ ಈ ಥರ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಹೊಸ್ದಾಗಿ ಯಾರಾದರೂ ಟ್ರೈ ಮಾಡೋರಿದ್ರೆ ನಿಜ ನೀವು ಕೈಗೆ ಹಾಕ್ಕೊಳ್ಳೋದಂತೂ ಗ್ಯಾರಂಟಿ. ಮುಂಚೆನೇ ಹೇಳಿರ್ತೀನಿ. ನಾನು ಕಲಿಬೇಕಾದ್ರೆ ಈ ಲೆಫ್ಟ್ ಹ್ಯಾಂಡ್ ಮೊದಲನೇ ಬೆರಳಿಗೆ ಅದೆಷ್ಟು ಸಲ ನೀಡಲ್ ಹಾಕ್ಕೊಂಡಿದ್ದೀನೋ ಗೊತ್ತೇ ಇಲ್ಲ. ಸೊ ಒಂದೊಂದ್ಸಲಿ ಉಗುರೇ ಕಟ್ಟಾಗಿ ಹೊಸ ಉಗುರು ಬಂದಿದೆ, ಆ ಥರ ಆಗಿದೆ. ಸೊ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ಕಸ್ಟಮರ್ ಆಗಿರ್ಬೋದು, ಅವ್ರು ನಮ್ಮ ಹತ್ರ ಡಿಸೈನ್ ಪರ್ಚೇಸ್ ಮಾಡಿದ್ರೇನೋ ಗೊತ್ತಿಲ್ಲ. ಸೊ ಒಬ್ರದ್ದು ಇದೇ ಥರನೇ ನೀಡಲು ಕೈಗೆ ಹೋಗ್ಬಿಟ್ಟು ನೀಡಲ್ ಒಳಗಡೆ ಸಿಗಾಕೊಂಡು ಅದನ್ನ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾರಂತೆ. ಸೊ ಅದೊಂದು ಕೇಳಿ ಬೇಜಾರಾಯಿತು ನನಗೆ. ಸೊ ಟೈಲರ್ಸ್ ಎಷ್ಟು ಹುಷಾರಾಗಿದ್ರೂ ಸಹ ಅದು ಏನಾದರೂ ಒಂದು ಮಾಡ್ಕೊಳ್ಳೋದು ತಪ್ತಾ ಇರಲ್ಲ, ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಸೊ ಈ ಥರ ವರ್ಕ್ ಮಾಡೋರ್ಗಂತೂ ಇನ್ನೂ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಹ ಸಾಲದು. ವರ್ಕು ಎಷ್ಟು ಚೆನ್ನಾಗಿ ಬರುತ್ತೋ ಹಾಗೆ ಅಷ್ಟೇ ರಿಸ್ಕು ಕೂಡ ಇರುತ್ತೆ. ಸೊ ಕಸ್ಟಮರ್ ಏನು ಹೇಳ್ತಾರೆ ಅಂತಂದರೆ, ಇನ್ನೇನೆಲ್ಲ ಮಷಿನೇ ವರ್ಕ್ ಮಾಡಿಬಿಡುತ್ತಲ್ಲ, ನಿಮ್ಮದೇನು ಕೆಲಸ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ಮಷಿನ್ ಎಷ್ಟು ವರ್ಕ್ ಮಾಡುತ್ತೋ ನಮ್ಮದು ಕೂಡ ಅಷ್ಟೇ ಕೆಲಸ ಇರುತ್ತೆ. ಫಿನಿಶಿಂಗ್ ಕೊಟ್ರೇ ಅದು ಬ್ಲೌಸ್ ಅಂತ ಅನ್ನಿಸ್ಕೊಳ್ಳೋದು. ಸುಮ್ಮನೆ ಥ್ರೆಡ್ಡಲ್ಲಿ ಹಾಕ್ಕೊಟ್ಬಿಟ್ರೆ ಯಾರೂ ಸಹ ಒಪ್ಕೊಳ್ಳೋದು ಇಲ್ಲ. ಸೊ ಈ ಥರ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಬೇಕಾದಾಗ ತುಂಬಾ ಡ್ಯಾಮೇಜ್ ಆಗ್ತಾ ಇರ್ತವೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕಿ. ಹಾಫ್ ಆನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕಿದರೆ ಬೆಟರ್ ಅಂತ ಅನಿಸುತ್ತೆ. ಹಾಗೆ ಇದನ್ನು ಸಹ ಅಷ್ಟೇ ಥ್ರೆಡ್ ವರ್ಕ್ ಮಾಡಿಕೊಂಡು ಇಲ್ಲಿ ನಾನು ಸ್ಟೋನ್ ಚೈನ್ ಬಾಲ್ ಚೈನ ಕೊಡ್ತಾ ಇದ್ದೀನಿ. ಸೊ ಇದು ಫಿನಿಶಿಂಗ್ ಕೊಟ್ಟಾಗ ಒಂದು ಲುಕ್ ಇರುತ್ತೆ, ಫಿನಿಶಿಂಗ್ ಕೊಡಲಿಲ್ಲ ಅಂದರೆ ಒಂದು ಲುಕ್ ಬರುತ್ತೆ. ಸೊ ಕೆಲವೊಬ್ಬರು ಸ್ವಲ್ಪ ಏಜ್ ಆಗಿರೋರಿದ್ರೆ ಏನು ಬೇಡ ಹಾಗೆ ಥ್ರೆಡ್ ವರ್ಕೆ ಹಾಕಿ ಕೊಡಿ ಅಂತ ಹೇಳ್ತಾರೆ. ಸೊ ಅವ್ರ ಏಜಿಗೆ ತಕ್ಕಂತೆ ಅವರು ಯೋಚನೆ ಮಾಡ್ತಾರೆ. ಸೊ ನಾವು ಸ್ವಲ್ಪ ಏಜಿನವರು ಇದ್ದಾಗ ಅವ್ರು ಕೇಳ್ತಾರೆ, ಅವರೇ ಕೇಳ್ತಾರೆ ನಮಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಕೊಡಿ ಅಂತ. ಸೊ ಆ ಥರ ಕೇಳಿದಾಗ ಏನೂ ಮಾಡೋಕ್ಕಾಗಲ್ಲ, ನಾವು ಹಾಕಿ ಕೊಡಲೇಬೇಕಾಗುತ್ತೆ. ಅದಕ್ಕೆ ತಕ್ಕಂಗೆ ಪ್ರೈಸ್ ಕೂಡ ಇಸ್ಕೊಳ್ಬೇಕಾಗುತ್ತೆ. ಮತ್ತು ಕೆಲವೊಬ್ಬರು ವಿಡಿಯೋದಲ್ಲಿ ನೀವು ಪ್ರೈಸ್ ಏನು ಕೇಳ್ತೀರಾ ಅಂತ ಹೇಳಿಬಿಟ್ಟು ಸ್ವಲ್ಪ ಜನ ಕೇಳ್ತೀರಾ, ಕಾಲ್ ಮಾಡಿ ಕೂಡ ಕೇಳ್ತಾರೆ. ಒಂದಷ್ಟು ಜನ ಕಮೆಂಟ್ ಕೂಡ ಹಾಕಿದರು ಹಳೆ ವಿಡಿಯೋದಲ್ಲಿ, ಅದನ್ನು ಸಹ ಡಿಲೀಟ್ ಮಾಡಿದ್ದೀನಿ ನಾನು, ಅದನ್ನು ಯಾವುದನ್ನು ಸಹ ಇಟ್ಕೊಂಡಿಲ್ಲ. ಕಮೆಂಟ್ಗೂ ಸಹ ಕೆಲವೊಂದು ಕಮೆಂಟ್ಗೆಲ್ಲ ಆಲ್ಮೋಸ್ಟು ಯಾವ ಕಮೆಂಟ್ಗೂ ಸಹ ನಾನು ರಿಪ್ಲೈ ಮಾಡೋದಕ್ಕೂ ಹೋಗಿಲ್ಲ. ಇಷ್ಟ ಆದರೆ ಲೈಕ್ ಕೊಡ್ತೀನಿ, ಇಲ್ಲಾಂದರೆ ಯಾವುದಾದ್ರೂ ನಾನು ಫ್ರೀ ಇದ್ದಾಗ ಮಾತ್ರ ರಿಪ್ಲೈ ಮಾಡ್ತೀನಿ ಅಷ್ಟೇ. ಈ ವೀಕಲ್ಲಿ ಅಂತೂ ಒಂದು ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಿಲ್ಲ.